1947ಕ್ಕೂ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ತುಂಬಾ ಜೋರಾಗಿ ನಡೀತಾ ಇತ್ತು. ಈ ನಡುವೆ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಬೇಕು ಅಂತ ಅನ್ನೋ ಕೂಗು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಕೊನೆಗೂ ಮೊಹಮ್ಮದ್ ಅಲಿ ಜಿನ್ನಾ ಅವರ ಆಸೆಯ ಪ್ರಕಾರ 1947ರಲ್ಲಿ ನಮ್ಮ ದೇಶ ಒಂದು ಭಾರತ ದೇಶ ಮತ್ತೊಂದು ಪಾಕಿಸ್ತಾನ ದೇಶ ಆಗಿ ಸ್ವತಂತ್ರ ದೇಶವಾಗಿ ವಿಭಜನೆ ಆಯಿತು. ಈಗ ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದ್ರೆ, ಪಾಕಿಸ್ತಾನದಲ್ಲಿ ಎರಡು ಪ್ರದೇಶಗಳಿದ್ವು. ಒಂದು ವೆಸ್ಟ್ ಪಾಕಿಸ್ತಾನ, ಇನ್ನೊಂದು ಈಸ್ಟ್ ಪಾಕಿಸ್ತಾನ. ಇವೆರಡು ಕೇಳಕ್ಕೆ ಒಂದೇ ದೇಶ ಆಗಿರ್ಬಹುದು, ಆದ್ರೆ ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಬಂದು ಸುಮಾರು 1600 ಕಿಲೋಮೀಟರ್. ಅಂದ್ರೆ ಈ ವೆಸ್ಟ್ ಪಾಕಿಸ್ತಾನದಿಂದ ಏನಾದ್ರೂ ಜನರು ಈಸ್ಟ್ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಸುಮಾರು 1600 ಕಿಲೋಮೀಟರ್ ದೂರವನ್ನ ಅವರು ಕ್ರಮಿಸಬೇಕಾಗಿತ್ತು. ಸೊ ಈ ಎರಡೂ ಪ್ರದೇಶಗಳ ಮಧ್ಯೆ ಇರ್ತಕ್ಕಂಥದ್ದೇ ಭಾರತ ದೇಶ. ಅಲ್ಲಿರೋ ಜನ ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅವರು ಭಾರತದ ಮುಖಾಂತರ ಹೋಗ್ಬೇಕು, ಇಲ್ಲ ಅಂತಂದ್ರೆ ಸಮುದ್ರದ ಮುಖಾಂತರ ಹೋಗ್ಬೇಕು. ಈಗ ನಿಮ್ಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ಬೋದು. ಅದೇನಪ್ಪಾ ಅಂತಂದ್ರೆ, ಇರೋದು ಒಂದೇ ಪಾಕಿಸ್ತಾನ, ಆದ್ರೆ ಇವನು ಯಾಕೆ ವೆಸ್ಟ್ ಪಾಕಿಸ್ತಾನ ಮತ್ತೆ ಈಸ್ಟ್ ಪಾಕಿಸ್ತಾನ ಅಂತಿದ್ದಾನೆ, ಇವ್ನಿಗೇನು ತಲೆಗೆಲ್ಲ ಕೆಟ್ಟಿದ್ಯಾ ಅಂತ. ಹೌದು, ಈ 1947 ನಂತರ ಪಾಕಿಸ್ತಾನ ಒಂದೇ ಆಗಿರ್ಲಿಲ್ಲ, ಅದು ಎರಡು ಭಾಗದಲ್ಲಿತ್ತು. ಒಂದು ವೆಸ್ಟ್ ಪಾಕಿಸ್ತಾನ, ಇವಾಗಿರುವಂತ ಪಾಕಿಸ್ತಾನ ದೇಶ, ಇನ್ನೊಂದು ಈಸ್ಟ್ ಪಾಕಿಸ್ತಾನ, ಇವಾಗಿರುವಂತ ಬಾಂಗ್ಲಾದೇಶ. ಈಸ್ಟ್ ಪಾಕಿಸ್ತಾನ ಮತ್ತೆ ವೆಸ್ಟ್ ಪಾಕಿಸ್ತಾನ ಇವೆರಡು ತುಂಬಾ ದೂರದಲ್ಲಿ ಇದ್ದಿರೋದ್ರಿಂದ ಇಲ್ಲಿರುವಂತಹ ಜನ ಮಾತಾಡುವಂತಹ ಮೂಲ ಭಾಷೆ, ಅನುಕರಣೆ ಮಾಡುವಂತಹ ಸಂಸ್ಕೃತಿ ಮತ್ತೆ ಇತ್ಯಾದಿ ಚಟುವಟಿಕೆಗಳು, ಕಲಾ ಸಾಹಿತ್ಯ ಮುಂತಾದವುಗಳು ಇವರಿಬ್ಬರ ಮಧ್ಯೆ ತುಂಬಾನೇ ಡಿಫ್ರೆನ್ಸ್ ಇತ್ತು. ಹೀಗಿರ್ಬೇಕಾದ್ರೆ ವೆಸ್ಟ್ ಪಾಕಿಸ್ತಾನದವರು ಈಸ್ಟ್ ಪಾಕಿಸ್ತಾನವನ್ನ ತುಂಬಾ ಕಂಟ್ರೋಲಿಗೆ ತಗೊಳಕ್ಕೆ ನೋಡ್ತಾ ಇದ್ರು. ಸೊ ಈ ಸಮಯದಲ್ಲಿ ವೆಸ್ಟ್ ಪಾಕಿಸ್ತಾನದವರು ತಮ್ಮ ಮೂಲ ಭಾಷೆಯಾದಂತಹ ಉರ್ದುವನ್ನ ಈಸ್ಟ್ ಪಾಕಿಸ್ತಾನದವ್ರ ಮೇಲೆ ಹೇರಕ್ಕೆ ಶುರು ಮಾಡಿದ್ರು. ಅಂದ್ರೆ ಈಸ್ಟ್ ಪಾಕಿಸ್ತಾನ ಜನ ಈ ಉರ್ದು ಭಾಷೆನೇ ಮಾತಾಡಬೇಕು, ಬರಿಬೇಕು, ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಇದನ್ನ ಬಳಸಬೇಕು ಅನ್ನೋ ಅಂತಹ ಒತ್ತಾಯನ ಅಲ್ಲಿರೋ ಜನರ ಮೇಲೆ ಹೇರಕ್ಕೆ ಶುರು ಮಾಡಿದ್ರು. ಆದ್ರೆ ಕ್ರಮೇಣವಾಗಿ ಈಸ್ಟ್ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜನ ಇದನ್ನ ವಿರೋಧಿಸಿದ್ರು. ವಿರೋಧಿಸೋದಷ್ಟೇ ಅಲ್ಲ, ಇದ್ರ ಮೇಲೆ ಅವರು ಪ್ರತಿಭಟನೆ ಕೂಡ ಮಾಡಿದ್ರು. ಈ ಈಸ್ಟ್ ಪಾಕಿಸ್ತಾನದಲ್ಲಿ ಜನಸಂಖ್ಯೆ ವೆಸ್ಟ್ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಇತ್ತು. ಹಾಗಾಗಿ ಇಲ್ಲಿ ವ್ಯಾಪಾರ ಮತ್ತೆ ವಹಿವಾಟು ತುಂಬಾನೇ ಜೋರಾಗಿ ನಡೀತಾ ಇತ್ತು. ಸೊ ಇಲ್ಲಿ ಆಮದು ರಫ್ತು ಕೂಡ ಆಗ್ತಿತ್ತು. ದೇಶ ವಿದೇಶಗಳ ಮಧ್ಯೆ ಆಮದು ರಫ್ತು ಎಲ್ಲ ಸರಕುಗಳ ಸಾಗಾಣಿಕೆ ಆಗ್ತಾ ಇತ್ತು. ಸೊ ಹಾಗಾಗಿ ಇವರ ಖಜಾನೆಗೆ ವಿದೇಶಗಳಿಂದ ಹಣ ಬಂದು ಬೀಳ್ತಾ ಇತ್ತು. ಆದ್ರೆ ಈ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಇವರು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಇವರು ಬಳಸ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ವೆಸ್ಟ್ ಪಾಕಿಸ್ತಾನದವರು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿರುವಂತಹ ಎಲ್ಲ ಹಣವನ್ನ ತಗೊಂಡೋಗಿ ವೆಸ್ಟ್ ಪಾಕಿಸ್ತಾನದ ಡೆವಲಪ್ಮೆಂಟ್ಗೆ ಬಳಸ್ಕೊತಾ ಇದ್ರು. ಹಾಗಾಗಿ ಈಸ್ಟ್ ಪಾಕಿಸ್ತಾನದವ್ರಿಗೆ ತುಂಬಾನೇ ಅನ್ಯಾಯ ಆಗ್ತಿತ್ತು. ಈ ದೇಶ, ಈ ಒಂದು ಪ್ರದೇಶ ತುಂಬಾನೇ ಬಡವಾಗಿತ್ತು ಮತ್ತೆ ಇದು ತುಂಬಾ ನಿರ್ಲಕ್ಷ್ಯವಾಗಿ ಬಿಡಲ್ಪಟ್ಟಿತ್ತು. ಇಂಥದ್ದನ್ನೆಲ್ಲ ಈಸ್ಟ್ ಪಾಕಿಸ್ತಾನದವರು ಸುಮಾರು ವರ್ಷಗಳಿಂದ ಸಹಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಇವರು ಯಾವಾಗ್ಲೇ ಆದ್ರೂ ಕೂಡ ಅವರ ವೆಸ್ಟ್ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋದ್ರು ಕೂಡ ವೆಸ್ಟ್ ಪಾಕಿಸ್ತಾನದವರು ಅವರ ಒಂದು ಆರ್ಮಿನ ಕಳಿಸಿ ಇವರನ್ನ ಕಂಟ್ರೋಲಿಗೆ ತಗೊಂಡ್ಬರ್ತಿರ್ತಾರೆ. ಕಂಟ್ರೋಲ್ ಮಾಡೋದು ಇವಾಗಲೇ ತುಂಬಾ ಕಷ್ಟ ಆಗ್ತದೆ. ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಗೋದಕ್ಕೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಮಿಷನ್ ಎಷ್ಟೊಂದು ಕ್ರೂರಿಯಾಗಿತ್ತು ಅಂದ್ರೆ ಮಾಡ್ತಿರ್ತಾರೆ. ಆದ್ರೆ ಇದೇ ಸಮಯಕ್ಕೆ ಅವರ ಮರಣ ಕೂಡ ಸಿದ್ಧ ಆಗಿರುತ್ತೆ. ಇರುವಂತಹ ಹಳ್ಳಿಗಳಿಗೆ ನುಗ್ಗಿ ಇವರ ಜೀವನದಲ್ಲೇ ಘನಘೋರವಾಗಿರುವಂತಹ ತಪ್ಪು ಮಾಡಿದ್ದು ಎಲ್ಲಿ ಅಂದ್ರೆ, ಹೆಣ್ಮಕ್ಳ ಮೇಲೆ ಅವರ ವಯಸ್ಸು ಕೂಡ ಒಂದು ರಿಪೋರ್ಟ್ನ ಪ್ರಕಾರ